ಹಾಯ್ ಎಲ್ಲರಿಗೂ ನಮಸ್ಕಾರ. ಪದ್ಮಾ ಸಿಂಪ್ಲಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಉಪ್ಪಿಟ್ಟು. ಉಪ್ಪಿಟ್ಟು ಅಂದ ತಕ್ಷಣ ಯಾರು ಬೇಜಾರಾಗಬೇಡಿ, ಯಾಕೆಂದರೆ ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಇಷ್ಟ ಇಲ್ಲ ಅಂತ ಹೇಳೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಉರಿ ಉರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನು ಸೂಜಿ ರವೆ ತಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ 10ರಿಂದ 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಬೌಲು ಕಾಯಿ ತುರಿ, ಉಪ್ಪು, ಜೀರಿಗೆ, ಕಡಲೆಬೇಳೆ, ಸಾಸಿವೆ, ಎಣ್ಣೆ ಬೇಕು, ಉಪ್ಪಿಟ್ಟು ಮಾಡಲಿಕ್ಕೆ ಎಣ್ಣೆ. ಇಷ್ಟು ಐಟಮ್ಸು ಸಾಕು. ಇಲ್ಲಿ ನಾನು ಟೊಮೊಟೊನ ಹಾಕೊಳ್ತಾ ಇಲ್ಲ, ಟೊಮೊಟೊ ಹಾಕ್ದಲೇ ಮಾಡೋಂಥ ಉಪ್ಪಿಟ್ಟು ಇದು. ನೋಡಿ, ಗ್ಯಾಸ್ನ ಆನ್ ಮಾಡಿಕೊಂಡು ಪ್ಯಾನ್ನ ಇಡ್ತಾ ಇದ್ದೀನಿ. ಪ್ಯಾನ್ ಬಿಸಿಯಾದ ನಂತರ ಈಗ ರವೆ ಹೇಳಿದ್ನಲ್ಲ ನಾನು, ಸೂಜಿ ರವೆ, ಅದನ್ನು ಈ ಗ್ಲಾಸ್ ಅಳತೆಯಲ್ಲಿ 2 ಗ್ಲಾಸ್ ರವೆ ತಗೊಳ್ತಾ ಇದ್ದೀನಿ. ಇದು 4ರಿಂದ 5 ಜನಕ್ಕೆ ಮಾಡ್ತಾ ಇರೋದು ನಾನು. ನೋಡಿ, 2 ಗ್ಲಾಸು ರವೆನ ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ. ಪ್ಯಾನ್ಗೆ ಹಾಕುವಾಗ ರವೆ ಹುರಿಬೇಕಾದ್ರೆ ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಎಣ್ಣೆ ಹಾಕಿರೋದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ನೋಡಿ ನಾನು ಎಣ್ಣೆ ಹಾಕಿರೋದು ಕಾಣುತ್ತೆ. ನೋಡಿ, ಅಲ್ಲಿ ಉಂಡೆ ಉಂಡೆ ಕಟ್ಟಿದೆ. ರವೆನ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ, ರವೆ ಉಪ್ಪಿಟ್ಟು ಉದ್ರವಾಗಿ ಬರಲಿ ಅಂತ. ನೋಡಿ, ಈ ಕಡೆ ಪಕ್ಕ ಸ್ಟವ್ ಮೇಲೆ ಬಿಸಿ ನೀರನ್ನ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. 2 ಗ್ಲಾಸ್ ರವೆಗೆ 5 ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರವೆನ ನೀಟಾಗೆ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಲಿಲ್ಲ ಅಂದರೆ ಉಪ್ಪಿಟ್ಟು ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ರವೆ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ರವೆನೆಲ್ಲ ತಟ್ಟೆಗೆ ಹಾಕ್ಕೊಂಡು ಅದೇ ಪ್ಯಾನ್ನಲ್ಲಿ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ತೀನಿ ನಾನೀಗ. ಇಲ್ಲಿ ಮೇಯ್ನ್ ಅಂದರೆ ಎಣ್ಣೆ, ಕಾಯಿ ತುರಿ, ಈರುಳ್ಳಿ, ಇಷ್ಟು ಐಟಮ್ಮು ಸ್ವಲ್ಪ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಕಡಿಮೆ ಹಾಕಿ ಮಾಡೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಜಾಸ್ತಿ ಹಾಕಿ ಮಾಡಬೇಕು. ನೋಡಿ, ಈಗ ಎಣ್ಣೆ ಕಾದಿದೆ. ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಸಾಸಿವೆ. ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು 1 ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ನಾನು, ಚಿಕ್ಕ ಟೇಬಲ್ ಸ್ಪೂನು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜೀರಿಗೆ ಎಲ್ಲ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದೇನು ತುಂಬ ಬೇಯೋದು ಬೇಡ, ಈರುಳ್ಳಿ ಒಂದು 70% 80% ಬೆಂದಿದ್ರೆ ಸಾಕು, ಏಕೆಂದರೆ ಉಪ್ಪಿಟ್ಟಲ್ಲಿ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಇಷ್ಟು ಬೆಂದಾದಮೇಲೆ ನಾವು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಅಷ್ಟರೊಳಗೆ ಕಾದಿರುತ್ತೆ, ಈ ಒಗ್ಗರಣೆ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಬಿಸಿ ನೀರು ಕಾದಿರುತ್ತೆ. ಆವಾಗ ಈಸಿಯಾಗಿ ಬೇಗನೆ ಉಪ್ಪಿಟ್ಟು ಮಾಡ್ಬೋದು. ಹಾಗಾಗಿ ನಾನು ಒಗ್ಗರಣೆ ಜೊತೆಯಲ್ಲಿ ಬಿಸಿ ನೀರನ್ನ ಕಾಯ್ಲಿಕ್ಕೆ ಇಟ್ಬಿಡ್ತೀನಿ. ಒಗ್ಗರಣೆಗೆ ಎಲ್ಲರೂ ತಣ್ಣೀರು ಹಾಕ್ಕೊಳ್ತಾರೆ, ಆದರೆ ನಾನು ಮೊದಲೇ ಬಿಸಿನೀರನ್ನ ಕಾಯಿಸಿಟ್ಕೊಂಡಿರ್ತೀನಿ. ಅದನ್ನು ಈಗ ಹಾಕ್ತಾಯಿದ್ದೀನಿ. ನೋಡಿ, ಹಾಕುವಾಗಲೇ ಕುದಿ ಬರ್ತಾಯಿದ್ದೆ, ಅಷ್ಟು ನೀರು ಕುದಿಸ್ಕೊಬಿಡ್ತೀನಿ ನಾನು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ನೋಡಿ, ನಿಮಗೆ ಉಪ್ಪೇನಾರ ಕಡಿಮೆ ಇದ್ದರೆ ಈಗಲೇ ಹಾಕ್ಕೋಬೋದು. ಉಪ್ಪನ್ನು ಹಾಕ್ಕೊಂಡು ಈಗ ರವೆನೆಲ್ಲ ಹಾಕ್ಕೊಳ್ಳೋಣ. ರವೆ ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ರವೆನ ಹಾಕ್ತಾ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಇದು ಸೂಜಿ ರವೆ ಗಂಟಾಗ್ಬಿಡುತ್ತೆ ಬೇಗ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಒಂದೇ ಸಲ ಹಾಕಕ್ಕೆ ಹೋದ್ರೆ ರವೆ ಗಂಟುಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಪಟ ಪಟ ಅಂತ ಸಿಡಿತಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ನಿಮಿಷ. ನೋಡಿ ಈಗ 3 ನಿಮಿಷ ಆದ ನಂತರ ಈ ರೀತಿ ಆಗಿದೆ. ಈಗ ನಾನು ಅದಕ್ಕೆ 1 ಬೌಲಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿನ ಸ್ವಲ್ಪ ಹೆಚ್ಚಿಗೆ ಹಾಕಿ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಸೊಪ್ಪು ಹಾಕೊಳ್ತಾ ಇದ್ದೀನಿ. ಈ ಎರಡನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪಿಟ್ಟು ತಿಂದಲೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಆಗಲೇ ಹೇಳಿದ್ನಲ್ಲ, ನಿಜವಾಗ್ಲೂ ಖಂಡಿತ ನಿಜ ಅದು. ನಾನು ಕೂಡ ಮುಂಚೆ ಉಪ್ಪಿಟ್ಟಷ್ಟು ಇಷ್ಟಪಡ್ತಿರ್ಲಿಲ್ಲ. ಈ ರೀತಿ ಅಕ್ಕ ಮಾಡಿಕೊಟ್ಟಿದ್ರು ನನಗೆ. ಅವರು ಮಾಡಿದ್ದು ಇಷ್ಟ ಆದಾಗಲಿಂದ ನನಗೂ ಕೂಡ ಟ್ರೈ ಮಾಡಿ ನೋಡಿದೆ. ಚೆನ್ನಾಗೇ ಬಂತು. ಹಾಗಾಗಿ ನಾನು ಕೂಡ ಉಪ್ಪಿಟ್ಟನ್ನ ಅರ್ಜೆಂಟ್ ಇದ್ದಾಗ ಈ ರೀತಿಯೇ ಮಾಡೋದು ಮನೆಯಲ್ಲಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ಈ ರೀತಿ ಫೈನಲ್ ಆಗಿ ಬಂದಿದೆ. ನನ್ನ ವೀಡಿಯೋಸ್ನೆಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೀಗೆ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮಾಡಿ ರೆಸಿಪಿನ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಬಾಯ್ ಎಲ್ಲರಿಗೂ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.